ಸ್ಟಾಪ್ ಗಿವಿಂಗ್ ಅ ಫಕ್ ಅಬೌಟ್ ವಾಟ್ ಪೀಪಲ್ ಥಿಂಕ್ ಅಬೌಟ್ ಯು. ಅಷ್ಟು ನಿಮ್ಮ ಆವರೇಜ್ ಫ್ರೆಂಡ್ಸ್ ಗ್ರೂಪ್ ಇರ್ತಾರಲ್ಲ, ಅದನ್ನ ಬಿಟ್ಬಿಟ್ಟು ನೀವೇನೋ ದೊಡ್ಡದಾಗಿ ಟ್ರೈ ಮಾಡಕ್ಕೆ ಹೋಗ್ತಿದ್ದೀರಾ ಅಂದರೆ ಸೊ ರೆಸಿಸ್ಟೆನ್ಸ್ ಬಂದೇ ಬರುತ್ತೆ. ಅದು ನೆನ್ಪಿಟ್ಕೊಳ್ಳಿ. ನೆಗೆಟಿವ್ ಆಗಿ ಇನ್ಫ್ಲೂಯೆನ್ಸ್ ಮಾಡುತ್ತೆ. 90% ಆಫ್ ದ ಪೀಪಲ್ ಡೋಂಟ್ ಇವನ್ ಟ್ರೈ. ಇದು ಒನ್ ಆಫ್ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ, ಹೌ ಟು ಸ್ಟಾಪ್ ಗಿವಿಂಗ್ ಅ ಫಕ್. ಜನ ಏನು ಅನ್ಕೋತಾರೆ ಅಂತ ಅಂದ್ಕೊಳ್ಳದೆ ನಮ್ಗೆ ಏನು ಬೇಕಾದನ್ನು ಮಾಡೋದು ಹೆಂಗೆ. ನಾನು ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಜನ ಫೋನ್ ಮಾಡಿದ್ರು, ಮಚ್ಚ ನಾನು ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಮಚ್ಚ, ಜನ ಏನು ಅನ್ಕೋತಾರೆ ಅಂತ ಮಾಡಲೇ ಇಲ್ಲ. ನಾನು ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಕಣೋ, ಬಟ್ ಮಾಡೋಕ್ಕಾಗಿಲ್ಲ, ಏನು ಅನ್ಕೋತಾರೆ, ಜಡ್ಜ್ ಮಾಡ್ತಾರೆ ಅಂತ. ಸೊ ಇದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡೋ ಅಂತ ತುಂಬ ಜನ ಕೇಳಿದ್ರು, ಹೆಂಗೋ ಮಾತಾಡ್ತೀಯ ಎದುರ್ಕೊಳ್ದೆ ಹಂಗೆ ಹೆಂಗೆ ಅಂತ. ಸೊ ಇದು ಸ್ವಲ್ಪ ಲಾಂಗ್ ವೀಡಿಯೋ ಮಾಡಿದ್ರೆ ನೀಟಾಗಿ ಕನ್ಸೈಸ್ ಆಗಿ ಎಷ್ಟಾಗುತ್ತೆ ಎಷ್ಟು ಹೆಲ್ಪ್ ಮಾಡ್ಬೋದು ಅಂತ ಅನ್ನಿಸ್ತು, ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಕೊನೆವರೆಗೆ ನೋಡಿದ್ರೆ ನಿಮಗೆ ಜನ ಏನು ಅನ್ಕೋತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಬಿಟ್ಬಿಟ್ಟು ಏನು ಮಾಡಬೇಕಾದ್ರೆ ಮಾಡ್ತೀರಾ. ಯು ವಿಲ್ ಸ್ಟಾಪ್ ಗಿವಿಂಗ್ ಅ ಫಕ್ ಅಬೌಟ್ ವಾಟ್ ಪೀಪಲ್ ಥಿಂಕ್ ಅಬೌಟ್ ಯು ಅಷ್ಟೇ. ಜನ ಏನು ಅನ್ಕೋತಾರೆ ಫಸ್ಟ್ ಪಾಯಿಂಟ್ ಅನ್ನು ಗೊತ್ತಾ. ನೀವು ಏನೋ ಒಂದು ಮಾಡ್ತೀರಾ ಇಲ್ಲ ಮಾಡಲ್ಲ ಸೆಕೆಂಡ್ರಿ. ಜನ ಏನೋ ಒಂದು ಅಂದ್ಕೊಂಡೇ ಅನ್ಕೋತಾರೆ ನಿಮ್ಮ ಬಗ್ಗೆ. ಇವಾಗ ನೀವು ನಾಳೆ ಎಕ್ಸಾಮ್ ಏನೋ ಇರುತ್ತೆ ನಿಮಗೆ, ಏನೋ ಗೌರ್ಮೆಂಟ್ ಎಕ್ಸಾಮ್ ಬರೆಯೋಕೆ ಹೋಗ್ತಿರ್ತೀರ, ಪೊಲೀಸ್ಗೋ ಇಲ್ಲ ಏನಕ್ಕೋ ಎಕ್ಸಾಂಪಲ್ ತೊಗೊಳ್ತಾ ಇರೋದು. ನೀವು ಅದನ್ನು ಬರೆಯೋಕ್ಕಂತ ಕಷ್ಟಪಟ್ಟು ಕುಟ್ಕೊಂಡು ಪ್ರಿಪೇರ್ ಆದರೆ ನಿಮ್ಮ ಫ್ರೆಂಡ್ಸ್ ಹೇಳ್ತಾರೆ ಇಲ್ಲ ಯಾರೊಬ್ರು ಹೇಳ್ತಾರೆ ಏನೋ ಫುಲ್ ವರ್ಕ್ ಮಾಡ್ತಿದ್ದೀಯ ಹಂಗೆ ಹೆಂಗೆ ಅಂತ. ನೀವು ಇನ್ ಕೇಸ್ ನೀವು ವರ್ಕ್ ಮಾಡೋದು ಬಿಟ್ಬಿಡಿ, ಪ್ರಿಪರೇಷನ್ ಆಗೋದನ್ನ ಮನೇಲೇ ಕೂತ್ಕೊಂಬಿಡಿ. ಮನೇಲೇ ಕೂತ್ಕೊಳ್ಳಿಲ್ಲ ಫ್ರೆಂಡ್ಸ್ ಜೊತೆಗೆ ಮಜಾ ಮಾಡಿ, ಟ್ರಿಪ್ ಗಿಪ್ ಅಲ್ಲಿ ಇಲ್ಲಿ ಹೋಗಿ ಇಲ್ಲ ಏನೋ ಮಾಡಿ. ಆವಾಗ 4 ಜನ ಫ್ರೆಂಡ್ಸ್ ಹೇಳ್ತಾರೆ, ಏನೋ ಕೆಲಸನೇ ಎಲ್ಲ ಆದರೂ ಹಿಂಗೆ ಸುತ್ತಾಡ್ತಾ ಇದೆಯಾ, ನಿಂಗೆ ಬುದ್ಧಿ ಇಲ್ವೇನೋ, ನಿಂಗೆ ಮಾನ ಮರ್ಯಾದಿಲ್ವೇನೋ ಅಂತ. ಸೊ ನೀವು ಏನೇ ಮಾಡಿದ್ರು ಜನ ಏನೋ ಒಂದು ಹೇಳ್ತಾರೆ. ಅದು ಮೇಯ್ನ್ ಥಿಂಗ್ ಅಲ್ಲ. ನೀವೇನು ಮಾಡ್ಬೇಕಂತ ಹೇಳಿದ್ರೆ, ನೀವೇನೇ ಡಿಸಿಷನ್ ತೊಗೊಂಡ್ರು ನಿಮಗೆ ಅದು ಒಳ್ಳೇದು ಮಾಡುತ್ತಾ ಕೆಟ್ಟದ್ದು ಮಾಡುತ್ತಾ ಫಸ್ಟ್ ಯೋಚನೆ ಮಾಡಿ. ಅದು ನಿಮಗೆ ಲೈಫಲ್ಲಿ ಒಳ್ಳೇದು ಮಾಡುತ್ತೆ ಅಂತ ಹೇಳಿದ್ರೆ ಜನ ಏನು ಅನ್ಕೋತಾರೆ ಅದ್ರ ಬಗ್ಗೆ ಯೋಚನೆ ಬಿಟ್ಬಿಟ್ಟು ಅದ್ರ ಮಾಡೋಕ್ಕೆ ಹೋಗಿ. ಸೊ ಸರಿನಾ, ಇದು ಫಸ್ಟ್ ಪಾಯಿಂಟು. ಈಗ ಜನ ಏನು ಅನ್ಕೋತಾರೆ ಅದೆಲ್ಲ ಸೆಕೆಂಡ್ರಿ. ಇವಾಗ ನಿಮ್ಮ ಜೊತೆ ಫ್ರೆಂಡ್ಸ್ ಇರ್ತಾರೆ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಇಷ್ಟು ಜನ ಅಂತ ಇರ್ತೀರ, ಒಂದು 8-10 ಜನ. ಅದರಲ್ಲಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಅನ್ಎಂಪ್ಲಾಯ್ಡ್ ಇರ್ತಾರೆ. ನೀವು ಎಕ್ಸಾಂಪಲ್ಲು ಕಷ್ಟಪಟ್ಕೊಂಡು ವರ್ಕ್ ಮಾಡೋಕ್ಕೆ ಹೋಯ್ತು ಅಂದರೆ ಯಾವುದೋ ಒಂದು ಗೌರ್ಮೆಂಟ್ ಎಕ್ಸಾಮ್ಗೆ, ಅವ್ರಿಗೆ ಏನು ಅನಿಸುತ್ತೆ ಹೇಳಿ, ನೀವು ಬಿಟ್ಟು ಹೋಗ್ತಿದ್ದೀರ ಅವ್ರನ್ನ ಅಂತ ಅನಿಸುತ್ತೆ. ನೀವು ನಿಮ್ಮ ಫ್ರೆಂಡ್ಸ್ ಗ್ರೂಪ್ನ, ನಿಮ್ಮ ಆವ್ರೇಜ್ ಫ್ರೆಂಡ್ಸ್ ಗ್ರೂಪ್ ಇರ್ತಾರಲ್ಲ, ಅದನ್ನು ಬಿಟ್ಬಿಟ್ಟು ನೀವೇನೋ ದೊಡ್ಡದಾಗಿ ಟ್ರೈ ಮಾಡೋಕ್ಕೆ ಹೋಗ್ತಿದ್ದೀರಾ ಅಂದರೆ ಆಬ್ವಿಯಸ್ಲಿ ಅವ್ರು ಅನ್ಕೋತಾರೆ ಇವನೇನೋ ಮಾಡೋಕ್ಕೆ ಹೋಗ್ತಾನೆ. ಯಾಕಂದರೆ ಎಲ್ಲರಿಗೂ ಅನಿಸಿರುತ್ತೆ ಅವ್ರು ಏನೋ ಒಂದು ಮಾಡಬೇಕು ಅಂತ, ಬಟ್ ಮಾಡಿರೋಣ ಕೇಳಿ. ಇದೇ ಕಾನ್ಸೆಪ್ಟ್ಗೋಸ್ಕರ 90% ಆಫ್ ದೆಮ್ ಅವರು ಹಂಗೆ ಅಂದ್ಕೊಂಡಿರ್ತಾರೆ, ಬೇರೆಯವ್ರು ಏನೋ ಅನ್ಕೋತಾರೆ ಮಾಡೋಕ್ಕೆ ಹೋಗ್ಬಾರ್ದು ಗುರು, ಏನೋ ಅನ್ಕೋತಾರೆ ಟ್ರೈ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಅಂದ್ಕೊಂಡಿರ್ತಾರೆ. ಯಾವಾಗ ನೀವು ಎದ್ದುಬಿಟ್ಟು ಏನೋ ಟ್ರೈ ಮಾಡೋಕ್ಕೆ ಹೋಗ್ತೀರ ಹೊಸ್ದಾಗಿ, ಯಾವಾಗ ಅವ್ರು ಅಂದ್ಕೊಂಡಿರ್ತಾರಲ್ಲ ಅದು ನಿಮ್ಮ ಮೇಲೆ ಇಂಪಾರ್ಟ್ ಮಾಡ್ತಾರೆ ಪ್ರೊಜೆಕ್ಷನ್ನ. ನೀ ಏನಕ್ಕೋ ಸ್ಟಾರ್ಟ್ ಮಾಡ್ತಾ ಇದೆಲ್ಲ ವರ್ಕ್ ಆಗಲ್ಲ ಕಣೋ, ಓದ್ಬೇಡ ಕಣೋ, ಇದೆಲ್ಲ ವರ್ಕ್ ಮಾಡಬೇಡ ಕಣೋ, ಹಂಗೆ ಹಿಂಗೆ ಅಂತ. ಇದನ್ನು ನೀವು ಅರ್ಥ ಮಾಡ್ಕೊಬೇಕು. ಅವ್ರು ಏನಕ್ಕೆ ಕೇಳ್ತಾರೆ ಅಂತ ಹೇಳಿದ್ರೆ ನೀವು ಬಿಟ್ಬಿಟ್ಟು ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದ್ದೀರಾ. ಸೊ ಅದು ನಿಮ್ಮ ಫ್ರೆಂಡ್ ಗ್ರೂಪ್ಗೆ ಆ ಲೆವೆಲ್ಗೆ ಅಡ್ಜಸ್ಟ್ ಆಗಲ್ಲ, ಪಕ್ಕ ಆಬ್ವಿಯಸ್ಲಿ ಅಡ್ಜಸ್ಟ್ ಆಗೋದೇ ಇಲ್ಲ, ಹಂಗಂದೇ ಅಂತಾರೆ. ನೀವು ಅದನ್ನು ಫಸ್ಟೇ ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು. ಏನಕ್ಕೆ ಅಂತಾರೆ ಅಂತ ಹೇಳಿದ್ರೆ ನೀವು ಆ ಲೆವೆಲ್ಲ ಬಿಟ್ಟು ಹೋಗ್ತಾ ಇದ್ದೀರಾ ನಿಮ್ಮ ಆವರೇಜ್ ಫ್ರೆಂಡ್ಸ್ ಗ್ರೂಪ್ನ ನೀವೇನೋ ಒಂದು ಹೊಸ್ದಾಗಿ ಮಾಡೋದಕ್ಕೆ ಹೋದಾಗ. ಸೊ ರೆಸಿಸ್ಟೆನ್ಸ್ ಬಂದೇ ಬರುತ್ತೆ, ಅದು ನೆನ್ಪಿಟ್ಕೊಳ್ಳಿ. ನಿಮ್ಗೆ ಫ್ರೆಂಡ್ಸ್ ಬೇಕೇ ಬೇಕು ಅಂತ ಇದ್ದರೆ ಅಥವಾ ಅನ್ನೋರು ನೀವೇನೋ ಮಾಡೋಕ್ಕೆ ಹೋಗ್ತಿರಲ್ಲ ಅದನ್ನು ಬಿಟ್ಬಿಡಿ. ನಿಮ್ಮ ಮೈಂಡ್ ಸೆಟ್ ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರೆ ಅವ್ರು ಏನೇ ಹೇಳಿದ್ರು ಸರಿ ಮಚ್ಚ, ಸರಿ ಕಣಪ್ಪ, ನೀ ಹೇಳಿದ್ದೆ ಕರೆಕ್ಟ್ ಅಂತ ಹೇಳ್ಬಿಟ್ಟು ನಿಮ್ಮ ಪಾಡಿ ನೀವು ಮಾಡ್ಕೊಂಡೋಗಿ ಅಷ್ಟು ತಲೆನೇ ಕೆಡ್ಸ್ಕೊಂಬಿಡಿ. ನಾನು ಹಂಗೆ ಮಾಡೋದು, ಯಾರೊಬ್ರು ಏನೋ ಒಂದು ಹೇಳ್ತು ಅಂತ ಹೇಳಿದ್ರೆ ಸರಿ ಕಣಪ್ಪ ನೀನೇ ಕರೆಕ್ಟು ಅಂತ ಹೇಳ್ಬಿಟ್ಟು ನನಗೇನು ಬೇಕಾದ್ರೆ ಮಾಡ್ಕೋತೀನಿ, ಹಂಗೆ ಮಾಡ್ಕೊಳ್ಳಿ. ಇಲ್ಲ ನಿಮ್ಗೆ ಅಷ್ಟು ಇಂಪ್ಯಾಕ್ಟ್ ಆಗ್ತಿದೆ ಮೆಂಟಲಿ ಅಂತ ಹೇಳಿದ್ರೆ ನೀವು ಫಸ್ಟ್ ಪಾರ್ಟ್ ಅಂಥ ಹುಡುಗರನ್ನ, ಅಂಥ ಹುಡುಗಿರನ್ನ, ಅಂಥ ಫ್ರೆಂಡ್ಸ್ನ ಕಟ್ ಮಾಡಿ ತಲೆನೇ ಕೆಡ್ಸ್ಕೊಂಬಿಡಿ. ನೀವು ಚಿಕ್ಕವರಾಗಿದ್ದಾಗಿಂದ ಫ್ರೆಂಡ್ಸ್ ಆಗಿರ್ಬೋದು ಅವ್ರ ಜೊತೆ, ಬಟ್ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿದ್ರೆ ಕಟ್ ಮಾಡಲೇಬೇಕು. ಯಾಕಪ್ಪ ಅಂದರೆ ನಿಮಗೆ ನಿಮ್ಮ ಫ್ರೆಂಡ್ಶಿಪ್ ಮುಖ್ಯನಾ, ನಿಮ್ಮ ಲೈಫ್ ಮುಖ್ಯನಾ? ನಿಮ್ಮ ಫ್ರೆಂಡ್ಸಿಂದ ನೀವು ಅಚೀವ್ ಮಾಡೋ ಗೋಲ್ ಏನು ಟ್ರೈ ಮಾಡ್ತಿದ್ರೆ ಅದು ಆಗ್ತಿಲ್ಲ ಅಂತ ಹೇಳಿದ್ರೆ ಏನಕ್ಕೆ ಇಟ್ಕೊಂಡಿದ್ದೀರಾ ಅವ್ರನ್ನ? ಇನ್ ಕೇಸ್ ನಿಮ್ಮ ಫ್ರೆಂಡ್ಸಿಂದ ನಿಮಗೆ ನಿಮ್ಮ ಗೋಲ್ಸ್ ಎಲ್ಲ ನೆಗೆಟಿವ್ ಆಗಿ ಇನ್ಫ್ಲೂಯೆನ್ಸ್ ಆಗ್ತಿದೆ ಅಂತ ಹೇಳಿದ್ರೆ ಬ್ಯಾಡ್ ಹ್ಯಾಬಿಟ್ಸು ಅದು ಇದು ಅಂತ ಬ್ಯಾಡ್ ಹ್ಯಾಬಿಟ್ಸಿಂದ ಹಿಡಿದು ನಿಮ್ಮನ್ನೇನೋ ಮಾಡೋಕ್ಕೆ ಬಿಡ್ತಾ ಇಲ್ಲ, ನೆಗೆಟಿವ್ ಆಗಿ ಒಪಿನಿಯನ್ಸ್ ಫೀಡ್ ಮಾಡ್ತಿದ್ದಾರೆ, ಇಲ್ಲ ನಿಮ್ಗೆ ಎಂಕರೇಜ್ಮೆಂಟ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಏನಕ್ಕೆ ಇಟ್ಕೊಂಡಿದ್ದೀರಾ? ನಿಮ್ಮ ಗೋಲಿಂದ ಅದು ನಿಮ್ಮನ್ನ ಅವೇ ತಳ್ತಾ ಇದೆ, ದೂರ ತಳ್ತಾ ಇದೆ. ಸೊ ಅವ್ರನ್ನ ಬಿಟ್ಬಿಟ್ಟು ಪ್ರಾಪರಾಗಿ ಡಿಸಿಷನ್ ಮಾಡಿ ಅವ್ರನ್ನ ಬಿಟ್ಬಿಟ್ಟು ನಿಮ್ಮ ಲೈಫ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಒಬ್ಬರೇ ನಿಮ್ಗೆ ಏನು ಬೇಕಾದನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡಿ ಅಷ್ಟೇ. ಯಾಕಂದರೆ ನಿಮ್ಮ ಲೈಫ್ ಇಂಪಾರ್ಟೆಂಟು. ನಾಳೆ ಅವ್ರು ಏನೇ ಹೇಳ್ತಾರೋ ಏನು ಹೇಳಲ್ಲ, ನಿಮ್ಗೆ ಊಟಕ್ಕೆ ಬರ್ತಾರೋ ಅವರು ಇಲ್ಲ. ಸೊ ಅದು 2ನೇ ಪಾಯಿಂಟು. ಅದೆಲ್ಲ ಬಿಟ್ಬಿಡ್ರಿ. ಅವ್ರೇನೋ ಅನ್ಕೊತಾರೆ, ಏನೋ ಆಯ್ತಾರೆ ಅಂತ ಇಟ್ಕೊಳ್ಳಿ. ಇವಾಗ ನಾನೇ ವೀಡಿಯೋ ಮಾಡ್ತಾಯಿದ್ದೀನಿ, ಇದನ್ನ ಕೇಸ್ ಏನೋ ಒಂದು ಮಾಡ್ತಾಯಿದ್ದೀನಿ, ಜನ ಏನೋ ಒಂದು ಹೇಳ್ತಾರೆ ಅಲ್ವಾ. ಇನ್ ಕೇಸ್ ನಾನು ಇವಾಗ ನನಗೆ ಐಡಿಯಾ ಇತ್ತು ಕಂಟೆಂಟ್ ಕ್ರಿಯೇಟ್ ಮಾಡಬೇಕಂತ, 10 ವರ್ಷ ಆದಮೇಲೆ, 30 ವರ್ಷ, 40 ವರ್ಷ ಆದಮೇಲೆ ನಾನು ಇನ್ ಕೇಸ್ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅವಾಗ ನಂಗೆ ಎಷ್ಟು ಬೇಜಾರಾಗ್ಬೋದು, ಯಾರೋ ಏನೋ ಅನ್ಕೋತಾರೆ ಅಂತ.
ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ, ಇವಾಗಲೂ ಯಾರೋ ಅನ್ಕೋತಾರೆ ಮಾಡಿಲ್ಲ ಅಂದರೆ ಯಾರೋ ಏನೋ ಹೇಳ್ತಾನೆ ಇರೋ ಅಂಥವ್ರು ಹೇಳಿದ್ರು. ಸೊ ಅವಾಗ ರಿಗ್ರೆಟ್ ಆಗುತ್ತಲ್ಲ, ಆ ರಿಗ್ರೆಟ್ಗಿಂತ ಫೇಲ್ಯೂರ್ ಯಾವಾಗಲೂ ದೊಡ್ಡದು. ಇನ್ ಕೇಸ್ ನೀವೇನೋ ಟ್ರೈ ಮಾಡಿಬಿಟ್ಟು ಹೋಗಿದ್ದೀರಾ, ಅಟ್ಲೀಸ್ಟ್ ಯಾರೋ ಒಬ್ಬರ ಥರ ಟ್ರೈನೂ ಮಾಡಿದೆ ಹಂಗೆ ಬಿಟ್ಟಿಲ್ಲ. 90% ಆಫ್ ದ ಪೀಪಲ್ ಡೋಂಟ್ ಇವನ್ ಟ್ರೈ ಮಾಡಿರ್ತಿರಲ್ಲ, ಅದು ಬೆಟ್ರು. ರಿಗ್ರೆಟ್ ತುಂಬ ಕೆಟ್ಟದು ಆ್ಯಕ್ಚುಲಿ, ಏನಪ್ಪ ಫೇಲ್ಯೂರ್ಗಿಂತ. ಸೊ ಅಟ್ಲೀಸ್ಟ್ ಫೇಲ್ ಆದರೂ ಪರವಾಗಿಲ್ಲ, 1 ಸತಿ 2 ಸತಿ ಎಷ್ಟು ಸತಿ ಆದರೂ ಪರವಾಗಿಲ್ಲ, ಏನೋ ಒಂದು ಟ್ರೈ ಮಾಡಿ, ಇದನ್ನೆಲ್ಲ ಬಿಟ್ಬಿಡು, ಸರಿನಾ, ಮೇಯ್ನು. ಸೊ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನೀವು ಯಾವಾಗಲೂ ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡಬೇಕು. ಇವಾಗ ಏನೋ ಒಂದು ಮಾಡ್ತಾಯಿದ್ದೀನಿ ನಾನು, ಇದರಿಂದ ನನಗೆ ಕೊನೆ ಪಕ್ಷ ಇದು ಸಕ್ಸೀಡ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಒಂದು 5-10 ಇಯರ್ಸ್ ಡೌನ್ ದ ಲೈನ್ ನಂಗೆ ಹೆಲ್ಪ್ ಮಾಡುತ್ತಾ, ಇಟ್ ಮೈಟ್ ಮೇಕ್ ಮೀ ಬೆಟರ್ ಇನ್ ಆರ್ಟಿಕ್ಯುಲೇಟಿಂಗ್ ಥಿಂಗ್ಸ್ ಅಲ್ವಾ, ಮಾತಾಡೋದು ಇಂಪ್ರೂವ್ ಮಾಡ್ಬೋದು, ಇಲ್ಲ ನಾನು ಕಲ್ತಿರೋದನ್ನು ನೀಟಾಗಿ ಪುಷ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಬೋದು, ಆ ಥರ. ಸೊ ನಿಮ್ಗೆ ಹೆಂಗೆ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ಮಾಡಿ ಅಷ್ಟೇ. ಫೇಲ್ ಆಗುತ್ತಿಲ್ವಾ ಸೆಕೆಂಡ್ರಿ, ನೀವು ಅದರಿಂದ ಕಲಿತಾ ಇದ್ದೀರಾ ಸಾಕು. ಅದು ಸಕ್ಸೀಡ್ ಆಗುತ್ತಾ ಇಲ್ಲ ಫೇಲ್ಯೂರ್ ಆಗುತ್ತಾ ಅದು ಸೆಕೆಂಡ್ರಿ. ಅಟ್ಲೀಸ್ಟ್ ನೀವು ಅದರಿಂದ ಕೊನೆದಾಗ ಫೇಲ್ ಆದರೂ ಏನೋ ಕಲಿತೀರಾ, ಅಷ್ಟು ಸಾಕು. ಏನೋ ಕಲಿತೀರಲ್ಲ ಅದು ಬಿಗ್ಗೆಸ್ಟ್ ಲೆಸನ್ ನಿಮಗೆ. ಸುಮ್ಮನೆ ಕೂತ್ಕೊಳ್ಳೋಕ್ಕಿಂತ ನೀವೇನೋ ಒಂದು ಕಲ್ತಂಗಾಯ್ತಲ್ಲ, ಅದನ್ನು ಥಿಂಕ್ ಮಾಡಿಬಿಟ್ಟು ಸುಮ್ಮನೆ ಸ್ಟಾರ್ಟ್ ಮಾಡಿ ಅಷ್ಟೇ. ಆಮೇಲೆ ನಿಮಗೆ ರಿಗ್ರೆಟ್ ಇರಬಾರ್ದು ಕಣ್ರಿ. ಏನೋ ಒಂದು ಮಾಡಿದ್ರೂ, ಏನೋ ಒಂದು ಮಾಡ್ತೀರಾ, ಇಲ್ಲ ಏನೋ ಒಂದು ಜಾಬ್ಗೆ ಹೋಗ್ತೀರಾ, ನೀವು ಆ ಜಾಬ್ಗೆಲ್ಲ ಹೋಗ್ಬೇಕಾದ್ರೆ ನಮ್ಮ ಫ್ರೆಂಡ್ಸ್ ಹಂಗೆ ಅನ್ಕೋತಾರೆ, ನಮ್ಮ ಮನೆಯವ್ರು ಹಂಗೆ ಅನ್ಕೋತಾರೆ, ನಮ್ಮ ರಿಲೇಟಿವ್ಸ್ ಹಿಂಗೆ ಅನ್ಕೋತಾರೆ ಅನ್ಕೊಂಡು ಏನೋ ಮಾಡಿಬಿಟ್ಟು ಕೊನೆಯದಾಗಿ ಈ ನನ್ನ ಮಕ್ಕಳಿಂದ ಹೆಂಗೆ ಮಾಡಿಬಿಟ್ಟೆ ಅಂತ ರಿಗ್ರೆಟ್ ಪಡ್ತೀರಾ. ಕೊನೆಯದಾಗಿ ಎಲ್ಲ ನಿಮ್ಮ ಕೈಯಲ್ಲೇ ಇದೆ. ಏನು ಮಿಸ್ಟೇಕ್ ಆದರೂ ಕೊನೆಯದಾಗಿ ಏನು ಮಾಡ್ತೀರಾ ಹೇಳಿ, ನೀವು ನಿಮ್ಮನ್ನು ಬ್ಲೇಮ್ ಮಾಡ್ಕೊಳ್ಳಲ್ಲ. ನಮ್ಮ ಫ್ರೆಂಡ್ಸ್ ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ನಮ್ಮ ಪೇರೆಂಟ್ಸ್ ಹಂಗೆ ಹೇಳಿದ್ರು ಅಂತ ಹೇಳ್ತೀರಾ. ಅದನ್ನು ಬಿಟ್ಬಿಟ್ಟು ಇವಾಗಲೇ ಈ ಪಾಯಿಂಟಲ್ಲಿ ಅಂದ್ಕೊಳ್ಳಿ, ನಂಗೆ ಏನೇ ಆದರೂ ರೆಸ್ಪಾನ್ಸಿಬಿಲಿಟಿ ನಂದು ಅಂತ. ಆವಾಗ ಅಂದ್ಕೊಂಡಾಗ ನಿಮ್ಗೆ ಬರುತ್ತೆ ಒಳಗಡೆಯಿಂದ ಕಾನ್ಫಿಡೆನ್ಸು. ಇವಾಗ ಏನು ಹೆಂಗಿದ್ದೀನಿ ಪ್ರಾಪರಾಗಿ, ಇವಾಗ ನಾನೇನು ಅನುಭವಿಸ್ತಾ ಇದ್ದೀನಿ, ಪ್ರಾಬ್ಲಮ್ಸ್ ಆಗ್ತಿರುತ್ತೆ ಎಲ್ಲ ನನ್ನಿಂದ. ನನ್ನ ಫ್ರೆಂಡ್ಸ್ ಏನು ಹೇಳಿದ್ರು, ನಮ್ಮ ರಿಲೇಟಿವ್ಸ್ ಏನು ಹೇಳಿದ್ರು ಅದರಿಂದ ಬರ್ತಾ ಇರೋದಿಲ್ಲ. ಅವ್ರು ಹೇಳೋದೇನೋ ಹೇಳಿರ್ತಾರೆ, ನೀವೇನು ತಗೊಳಕೋದ್ರಿ ಅದನ್ನೆಲ್ಲ. ಅದನ್ನು ಅಂದ್ಕೊಂಡು ಇವಾಗ ಇರೋ ಪ್ರಾಬ್ಲಮ್ಸ್ಗೆ ಕಾರಣ ನೀನೇ ಅಂತ ಫಿಕ್ಸ್ ಮಾಡ್ಕೊಂಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಿ. ಯಾರ್ದು ತಗೊಳಕ್ಕೆ ಹೋಗ್ಬಿಡು ಒಪಿನಿಯನ್ಸು. ಅಫ್ಕೋರ್ಸ್ ಪಾಸಿಟಿವ್ ಒಪಿನಿಯನ್ಸ್ ಕೊಡ್ತಾರೆ, ಥಿಂಕ್ ಮಾಡಿ. ಒಪಿನಿಯನ್ಸ್ ನಿಮಗೆ ನೆಗೆಟಿವ್ ಆಗಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬೆಸ್ಟ್ ಇಷ್ಟು ಕಟ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅವ್ರು ಬೇಕಲೇಬೇಕು ಅಂತ ಹೇಳಿದ್ರೆ ನಿಮ್ಮ ಇಷ್ಟ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ಲ ಯಾರೋ ಒಂದಷ್ಟು ಜನ, ಅವರು ತುಂಬ ದಿನ ಬರಲ್ಲ ಅಂತ ಹೇಳಿದ್ರೆ ಅಲ್ಲಿ ಕಾಂಟ್ಯಾಕ್ಟಲ್ಲಿ ಇರ್ತಾರೆ, ಸಿಗಲ್ಲ ಅವರು. ಎಕ್ಸಾಂಪಲ್, ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಹಬ್ಬ ಅಂದರೆ ಅವ್ರು ಮದುವೆ ಹೋಗ್ತೀವಿ ವಾಪಸ್ ಬರ್ತೀವಿ ಅಷ್ಟೇ. ಕಾಂಟ್ಯಾಕ್ಟಲ್ಲಿ ಇದ್ದಾರೆ, ಸಿಗೋದು ಅಪರೂಪ, ಏನೋ ಮಂತ್ಲಿ ಒನ್ಸು. ಇವಾಗಲೇ ಹೆಂಗೆ ಇನ್ನು 30 ವರ್ಷ ಆಗ್ಬಿಡ್ತು, ಮದುವೆಗಿದ್ವಿ ಆಗ್ಬಿಡ್ತು ಅಂತ ಹೇಳಿದ್ರೆ ಸಿಗ್ತಾರಾ? ಇಲ್ಲ. ನಮಗೆ ಸಿಗದೇ ಇರೋರು ನೆನಪಿಸ್ಕೊಂಡು ನಾವು ಅವ್ರೇನೋ ಅನ್ಕೋತಾರೆ ಅಂತ ಅಂದ್ಕೊಂಡು ನಮ್ಮದು ಲೈಫ್ ಡಿಸಿಷನ್ಸ್ನ ಯಾಕೆ ಕೆಡ್ಸ್ಕೊಬೇಕು? ಹೇಳೋದು ಅರ್ಥ ಆಗ್ತಿಲ್ಲ. ಪಾಯಿಂಟ್ ಕ್ಲಿಯರು. ಯಾರ್ಯಾರ್ದೋ ಒಪಿನಿಯನ್ಗೆ ಅವ್ರು ನಿಮ್ಮ ಲೈಫಲ್ಲಿ ಪಾರ್ಟು ಅಲ್ಲ, ಮುಂದೆ ಪಾರ್ಟ್ ಆಗೋದು ಇಲ್ಲ. ಅವ್ರ ಒಪಿನಿಯನ್ಗೆ ನೀವು ಏನಕ್ಕೆ ಈ ಥರ ಯೋಚನೆ ಮಾಡಿಕೊಂಡು ನೀವು ಮಾಡಬೇಕಾಗಿರೋದನ್ನ ಮಾಡ್ತಾಯಿಲ್ಲ. ಅಟ್ಲೀಸ್ಟ್ ಇವತ್ತಾದರೂ ಸ್ಟಾರ್ಟ್ ಮಾಡಿದ್ರೆ ಏನೋ ಒಂದು ಮಾಡ್ಬೋದು. ನಿಮ್ಗೇನು ಪ್ರಾಬ್ಲಮ್ ಇರುತ್ತೆ ಸೊಲ್ಯೂಷನ್ ಸಿಗ್ಬೋದು ಮುಂದೆ ಟ್ರೈ ಮಾಡಿದ್ರೆ. ಅಟ್ಲೀಸ್ಟ್ ನೀವು ಟ್ರೈಯೂ ಮಾಡಲಿಲ್ಲ ಅಂದರೆ ಯು ವಿಲ್ ನೆವರ್ ನೋ.